ಹೊಳೆ ಹೊಳೆದು ಹೊಡಮರಳಿ ನಡು ಹೊಸ್ತಿಲಲಿ ಮಂಡಿಸಿ ಬೀದಿ ಬೀದಿಗಳೊಳಗೆ ಸುಳಿವರ ಸನ್ನೆಯಲಿ ಕರೆ ಕರೆದು ನಸು ನಗುತ್ತಾ ಲಲಿತ ರತ್ನದ ಬಾಲದೊಡಿಗೆಯ ಕಳಚಿ ಹಾಕುವ ಹೆಸರು ಜಗದಲ್ಲಿ ಬೆಳೆಯುತ್ತಿದ್ದುದು ಹಬ್ಬಿದುದು ಜನ ಜನದ ಕರ್ಣದಲ್ಲಿ ಈಗ 27ನೇ ಪದ್ಯವನ್ನು ನೋಡಿದ್ರೆ, ಹೊಳೆ ಹೊಳೆದು ಹೊಡೆ ಮರಳಿ ನಡು ಹೊಸಿಲಲ್ಲಿ ಮಂಡಿಸಿ, ಮಗುವಿನ ಆಟದ ಸಾಮಾನುಗಳಿಂದ ಮನೆಯೂ ಅದರ ಮುದ್ದಾದ ಮಾತುಗಳಿಂದ ಕಿವಿಯೂ ಮಗುವಿನ ಮೈ ಹತ್ತಿದ ಧೂಳಿನಿಂದ ದೇಹವು ವ್ಯಾಪ್ತವಾಗದಿದ್ದರೆ ಜಗತ್ತು ನೀರಸವಾಗುತ್ತದೆ ಎಂಬ ಒಂದು ಸುಭಾಷಿತದ ನುಡಿ ಇದೆ. ಹಾಗೆಯೇ ಮಗುವಿಲ್ಲದ ಅಧಿರಥನ ಮನೆಗೆ ಈಗ ಮಗು ಬಂದಿದೆ. ಬಂದಿರುವುದು ಮಾತ್ರವಲ್ಲ, ಮಗು ತನ್ನ ಆಟ ಪಾಠಗಳನ್ನು ತೋರಿಸತೊಡಗುತ್ತದೆ. ಅಂಗಾತ ಮಲಗಿರುವ ಮಗುವು ಪಕ್ಕಕ್ಕೆ ಹೊರಳುತ್ತದೆ. ಪಕ್ಕಕ್ಕೆ ಹೊರಳಿದ್ದು ಮಾತ್ರವಲ್ಲದೆ ಮುಂದೆ ಬೋರಲು ಬೀಳುತ್ತದೆ. ಮತ್ತೆ ಅಂಬಗಾಲಿಡಲು ಪ್ರಾರಂಭ ಮಾಡಿ ಮುಂದೆ ಮುಂದೆ ಹೋಗುತ್ತದೆ. ಮುಂದೆ ಮುಂದೆ ಹೋಗಿ ಮುಂಬಾಗಿಲ ಹೊಸಿಲಲ್ಲಿ ಕೂತಿಕೊಳ್ಳುತ್ತದೆ. ಮತ್ತೆ ಅಲ್ಲಿ ಕುಳಿತುಕೊಳ್ಳುವುದು ಮಾತ್ರವಲ್ಲದೆ ರಸ್ತೆಯಲ್ಲಿ, ಅಂದರೆ ದಾರಿಯಲ್ಲಿ ಆ ಕಡೆ ಈ ಕಡೆ ಹೋಗುವವರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವ ಹಾಗೆ ನಗು ನಗುತ್ತಾ ಈ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ ಎಂದು ಸನ್ನೆ ಮಾಡುತ್ತಾ ಕರೆದು ತನ್ನಲ್ಲಿರುವ ಆಭರಣಗಳನ್ನು ಬಿಚ್ಚಿ ದಾನ ಮಾಡುವ ಈ ಬಾಲಕನ ಗುಣದಿಂದಾಗಿ ಜನರು ಕಿವಿಯಿಂದ ಕಿವಿಗೆ ಹಬ್ಬಿಸುತ್ತಾರೆ ಈ ಸುದ್ದಿಯನ್ನು. ಈ ಸುದ್ದಿ ಜಗತ್ತಿನ ಎಲ್ಲ ಕಡೆಯೂ ಹರಡುತ್ತದೆ.